ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು 4 ರೀತಿಯ ಭಕ್ತರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದೀವಿ. ಮತ್ತೆ ಅದನ್ನ ಹೇಳುವಂತ ನೆಸೆಸಿಟಿ ಇಲ್ಲ ಅಂತ ಅನ್ಕೊಂಡಿದೀನಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಚ ಅನ್ನುವಂತ ಪ್ರಯೋಗ ಮಾಡಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಚ ಅಂದ್ರೆ ಮತ್ತು ಅಂತ ಅರ್ಥ ಬರುತ್ತೆ. ಉತ್ತರ ಏನು ಅಂತಂದ್ರೆ, ಚ ಅನ್ನೋದರ ಪ್ರಯೋಗ ಮಾಡಿ ಭಗವಂತ ಆರ್ಥಾರ್ಥಿ, ಆರ್ಥ ಮತ್ತು ಜಿಜ್ಞಾಸು ಭಕ್ತರಿಗಿಂತ ಜ್ಞಾನಿ ಭಕ್ತರ ವಿಲಕ್ಷಣತೆಗಳನ್ನ ಮತ್ತೆ ಶ್ರೇಷ್ಠತೆಯನ್ನ ಸೂಚನೆ ಮಾಡಿದಾನೆ. ಅಂದ್ರೆ ಏನು, ಇಲ್ಲಿ ಅವರಿಗಿಂತ ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಅವನು ಹೇಳಿದಾನೆ. ಅವ್ರು ಇವ್ರಿಗಿಂತ ಶ್ರೇಷ್ಠರು ಅಂತ ಹೇಳೋದಕ್ಕೋಸ್ಕರ. ಮತ್ತೆ 17, 18 ಮತ್ತೆ 19ನೇ ಶ್ಲೋಕಗಳಲ್ಲಿ ಹೇಳಿದಂತಹ ಜ್ಞಾನಿಯ ಮಹಿಮೆಯ ಸಂಕೇತವನ್ನ ಚ ಅನ್ನುವಂತ ಪದದ ಮೂಲಕ ಇಲ್ಲಿ ಸೂತ್ರ ರೂಪದಲ್ಲಿ ಮಾಡಿದಾನೆ. ಈಗ 17, 18, 19 ಅಂದ್ರೆ ಮುಂದೆ ಬರುತ್ತಲ್ಲ ಆ ಶ್ಲೋಕಗಳಲ್ಲಿ ಇವನ ಮಹಿಮೆಯನ್ನ ತೋರಿಸಿದಾನೆ. ಜ್ಞಾನಿಯ ಮಹಿಮೆ ಅದೇನು ಅಂತ ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳ್ಕೊಳ್ಳೋಣ. ಅದನ್ನ ಇಲ್ಲಿ ಹೇಳೋದಕ್ಕೋಸ್ಕರ, ಆ ಸಂಕೇತವನ್ನ ಕೊಡೋದಕ್ಕೋಸ್ಕರ ಇಲ್ಲಿ ಸೂತ್ರದ ರೂಪದಲ್ಲಿ ಚ ಅನ್ನುವಂತ ಪದದ ಪ್ರಯೋಗ ಮಾಡಿದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, 4 ಪ್ರಕಾರದ ಭಕ್ತರಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ಉತ್ತಮರು ಯಾರು ಮತ್ತು ಅದು ಹೇಗೆ? ಇಲ್ಲಿ 4 ರೀತಿಯ ಭಕ್ತರಿದ್ದಾರೆ ಅನ್ನೋದು ನಮಗ್ ಗೊತ್ತಾಗಿದೆ ಈಗ ಅಲ್ವಾ. ಅದರಲ್ಲಿ ಉತ್ತಮರು ಯಾರು, ಅವರು ಉತ್ತಮರಾಗಿದ್ರೆ ಅದು ಹೇಗೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪಾ ಅಂತಂದ್ರೆ, ಭಗವಂತನಲ್ಲಿ ದೃಢ ವಿಶ್ವಾಸವನ್ನ ಇಟ್ಟು ಯಾವುದೇ ರೀತಿಯಿಂದ ಭಗವಂತನ ಭಜನೆ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಉತ್ತಮರೇ. ಅದಕ್ಕೋಸ್ಕರನೇ ಭಗವಂತ 4 ಜನರನ್ನು ಕೂಡ ಈ ಶ್ಲೋಕದಲ್ಲಿ ಸುಕೃತಿ ಮತ್ತೆ 18ನೇ ಶ್ಲೋಕದಲ್ಲಿ ಉದಾರ ಅಂತ ಹೇಳಿದಾನೆ. ಆದ್ರೂ ಕೂಡ ಇಲ್ಲಿ ವರ್ಣನೆಗೆ ಅನುಸಾರವಾಗಿ ತಾರತಮ್ಯದಿಂದ ನೋಡಿದಾಗ ಈ ರೀತಿ ನಮ್ಗನ್ಸತ್ತೆ, ಅರ್ಥಾರ್ಥಿಗಿಂತ ಆರ್ಥ ಉತ್ತಮರು, ಆರ್ಥರಿಗಿಂತ ಜಿಜ್ಞಾಸು ಮತ್ತೆ ಜಿಜ್ಞಾಸುವಿಗಿಂತ ಜ್ಞಾನಿ ಉತ್ತಮನಾಗಿದ್ದಾನೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಅರ್ಥಾರ್ಥಿಗಳು ಸಾಂಸಾರಿಕ ಭೋಗಗಳನ್ನ ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡು ಅದರ ಕಾಮನೆಯಿಂದ ಭಗವಂತನನ್ನ ಭಜಿಸ್ತಾರೆ. ಅವರು ಭಗವಂತನ ಪ್ರಭಾವವನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿಲ್ಲ ಅವರು. ಅದಕ್ಕೋಸ್ಕರನೇ ಅವರಿಗೆ ಭಗವಂತನಿಗಿಂತ ಭೋಗಗಳಲ್ಲಿ ಅವರಿಗೆ ಸುಖ ಅಂತ ಅನ್ಸಿದೆ. ಆದ್ರೆ ಯಾರಿಗೆ ಭಗವಂತನೇ ಸರ್ವಸ್ವ ಅಂತ ಅನ್ಕೊಂಡಿರ್ತಾರೆ ನೋಡಿ, ಅವರಿಗೆ ಭಗವಂತನಲ್ಲೇ ಸುಖ ಇರೋದು, ಬೇರೆ ಯಾವುದ್ರಲ್ಲೂ ಇರೋದಿಲ್ಲ. ಆದ್ರೆ ಇಲ್ಲಿ ಅರ್ಥಾರ್ಥಿಗಳಿಗೆ ಭೋಗದ ವಸ್ತುಗಳೇ ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡಿರೋದ್ರಿಂದ ಅವ್ರಿಗಿನ್ನೂ ಭಗವಂತನ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಅವನ ಪ್ರಭಾವ ಏನು, ಅವನ ಒಂದು ಶಕ್ತಿ ಏನು, ಅದೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಭಗವಂತನಲ್ಲಿ ಅವರಿಗೆ ಪೂರ್ಣವಾದಂತಹ ಪ್ರೇಮ ಇರೋದಿಲ್ಲ. ಅದಕ್ಕೋಸ್ಕರನೇ ಅವರು ಭೋಗಗಳ ಅಪೇಕ್ಷೆಯನ್ನ ಪಡ್ತಾರೆ. ಇನ್ನು ಆರ್ಥ ಭಕ್ತರು ಇರ್ತಾರಲ್ಲ, ಅವರು ಸುಖ ಭೋಗಗಳಿಗೋಸ್ಕರ ಭಗವಂತನಿಂದ ಯಾವತ್ತೇನನ್ನೂ ಬೇಡೋದಿಲ್ಲ ಅವರು. ಇದರಿಂದ ಅರ್ಥಾರ್ಥಿಗಿಂತ ಭಗವಂತನಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ ಇವರಿಗೆ ಅನ್ನೋದು ಇದರಿಂದ ಸಿದ್ಧವಾಗುತ್ತೆ. ಮತ್ತೆ ಪ್ರೀತಿ ಅನ್ನೋದು ಶಾರೀರಿಕ ಸುಖ ಮತ್ತೆ ಮಾನ, ದೊಡ್ಡಸ್ತಿಕೆ ಇದನ್ನೆಲ್ಲ ಕೊಂಚ ಮಟ್ಟಿಗೆ ಹಂಚ್ಕೊಂಡಿರೋದು ಅವಶ್ಯಕವಾಗಿದೆ. ಅದಕ್ಕೋಸ್ಕರನೇ ಅವರು ಘೋರವಾದಂತಹ ಸಂಕಟ ಬಂದಾಗ ಅಥವಾ ಅವಮಾನಿತರಾದಾಗ ಅದರಿಂದ ಪಾರಾಗೋದಕ್ಕೋಸ್ಕರ ಭಗವಂತನನ್ನ ಕರೀತಾರೆ. ಅಂದ್ರೆ ಅವ್ರ ಪ್ರೀತಿ ಇದೆ ಭಗವಂತನಲ್ಲಿ, ಆದ್ರೆ ಅವ್ರ ಪ್ರೀತಿ ಶಾರೀರಿಕ ಸುಖ ಮತ್ತೆ ಮಾನ, ಅವಮಾನ, ದೊಡ್ಡಸ್ಕೆ ಇದ್ರಲ್ಲಿ ಸ್ವಲ್ಪ ಹಂಚೋಗಿರೋ ಕಾರಣದಿಂದ ಭಗವಂತನಲ್ಲೂ ಪ್ರೀತಿ ಇದೆ, ತಮ್ಮ ಶರೀರದ ಬಗ್ಗೆನೂ ಕೂಡ ಅವರಿಗೆ ಪ್ರೀತಿ ಇದೆ. ಅದರಿಂದ ಏನಾಗುತ್ತೆ, ಏನಾದ್ರೂ ಕಷ್ಟ ಬಂದಾಗ, ನೋವಾದಾಗ ಭಗವಂತನನ್ನ ಕರೀತಾರೆ. ಅದು ಆರ್ಥರ ಒಂದು ಲಕ್ಷಣ ಆಯ್ತು. ಇನ್ನ ಜಿಜ್ಞಾಸು ಭಕ್ತರು ಇರ್ತಾರಲ್ಲ, ಅವರು ಸುಖಭೋಗಗಳನ್ನ ಬಯಸೋದಿಲ್ಲ, ಮತ್ತೆ ಲೌಕಿಕ ವಿಪತ್ತುಗಳು ಏನಿದೆಯೋ ಅದರಿಂದ ಗಾಬರಿನೂ ಕೂಡ ಪಡೋದಿಲ್ಲ. ಅವರು ಬರೀ ಕೇವಲ ಭಗವಂತನ ತತ್ವವನ್ನೇ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ. ಅವರು ಹೇಗಾಯ್ತು, ಹೇಗೆ ಭಗವಂತ ಅಂದ್ರೆ ಏನು ಅಂತ ಅವ್ರಿಗೆ ಆ ರೀತಿಯ ಒಂದು ಕುತೂಹಲ ಇರುತ್ತೆ. ಅದನ್ನ ತಿಳ್ಕೋಬೇಕು ಅನ್ನೋದ್ರಲ್ಲಿ ಅವರು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೆ. ಇದರಿಂದ ಸಾಂಸಾರಿಕ ಭೋಗಗಳಲ್ಲಿ ಅವರು ಆಸಕ್ತರಲ್ಲ, ಆದ್ರೂ ಕೂಡ ಮುಕ್ತಿಯ ಕಾಮನೆ ಅವರಲ್ಲೂ ಕೂಡ ಇದ್ದೇ ಇರುತ್ತೆ ಅನ್ನೋದು ಸಿದ್ಧವಾಗುತ್ತೆ. ಅದರಿಂದನೇ ಅವರ ಪ್ರೀತಿ ಕೂಡ ಅರ್ಥಾರ್ಥಿ ಮತ್ತೆ ಆರ್ತರಿಗಿಂತ ವಿಲಕ್ಷಣ ಮತ್ತೆ ಹೆಚ್ಚಾಗಿದ್ರೂ ಕೂಡ
ಜ್ಞಾನಿಗಿಂತ ಕಡಿಮೆನೇ ಇರುತ್ತೆ. ಆದರೆ ಭಗವಂತನ ಸಮಗ್ರ ಸ್ವರೂಪ ತತ್ವವನ್ನ ತಿಳ್ಕೊಂಡಿರುವಂತಹ ಜ್ಞಾನಿ ಭಕ್ತರು ಇರ್ತಾರಲ್ಲ, ಅವರು ಯಾವುದೇ ಅಪೇಕ್ಷೆನೂ ಇಲ್ಲದೆ ಸ್ವಾಭಾವಿಕವಾಗೇ ಭಗವಂತನನ್ನ ನಿಷ್ಕಾಮ ಪ್ರೇಮ ಭಾವದಿಂದ ನಿತ್ಯ ನಿರಂತರವಾಗಿ ಭಜಿಸ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಅವರು ಸರ್ವೋತ್ತಮರಾಗಿದ್ದಾರೆ. ಅವರಲ್ಲಿ ಯಾವ ಅಪೇಕ್ಷೆಗಳು ಇಲ್ಲ, ಆಸೆಗಳು ಇಲ್ಲ, ಆಕಾಂಕ್ಷೆಗಳು ಇಲ್ಲ, ಕಾಮನೆಗಳಿಲ್ಲ, ಏನೂ ಇರೋದಿಲ್ಲ. ಬರೀ ಭಗವಂತನನ್ನ ಸೇವಿಸ್ಬೇಕು ಅಷ್ಟೇ ಅವ್ರ ಮನಸ್ಸಲ್ಲಿರುತ್ತೆ. ಅದು ತುಂಬ ಪ್ರೀತಿ ಭಾವದಿಂದ ಅವರು ನಿತ್ಯ ನಿರಂತರವಾಗಿ ಭಗವಂತನನ್ನ ಭಜಿಸ್ತಾ, ಅವನ ಸೇವೆ ಮಾಡ್ತಾ ಅದರಲ್ಲೇ ಮುಳುಗೋಗಿರ್ತಾರೆ. ಅದಕ್ಕೆ ಅವರು ಸರ್ವೋತ್ತಮರಾಗಿದ್ದಾರೆ. ನೋಡಿದ್ರಾ? ಈಗ 4 ರೀತಿಯ ಭಕ್ತರಲ್ಲಿ ಒಬ್ಬರಿಗಿಂತ ಮತ್ತೊಬ್ರು ಅಂದ್ರೆ ಯಾರು ಉತ್ತಮರು ಅನ್ನೋದು ಗೊತ್ತಾಯ್ತು. ಅದು ಹೇಗೆ ಅನ್ನೋದು ಕೂಡ ನಮಗೆ ಗೊತ್ತಾಯ್ತಲ್ವಾ? ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅರ್ಜುನನನ್ನ ಭಗವಂತ ಭರತರ್ಷಭ ಅನ್ನುವ ಹೆಸರಿನಿಂದ ಸಂಬೋಧನೆ ಮಾಡಿದಾನಲ್ಲ, ಇದರ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅರ್ಜುನನನ್ನ ಭರತವಂಶೀಯರಲ್ಲಿ ಶ್ರೇಷ್ಠ ಅಂತ ಹೇಳಿ ಭಗವಂತ, ನೀನು ಸುಕೃತಿಯಾಗಿರುವೆ ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡುವಂಥವನು, ಮತ್ತೆ ಒಳ್ಳೆ ಜನ್ಮವನ್ನ ಪಡೆದಿದ್ಯಾ, ಒಳ್ಳೆ ಕೆಲಸಗಳನ್ನ ಮಾಡ್ತೀಯಾ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ಯಾ, ಅದಕ್ಕೆ ನೀನು ನನ್ನ ಭಜನೆಯನ್ನ ಮಾಡ್ತಾ ಇದೀಯಾ, ಅಂದ್ರೆ ಸದಾ ನನ್ನನ್ನ ಭಜಿಸ್ತಾ ಇರ್ತೀಯಾ ಅನ್ನೋದನ್ನ ಇದು ಸೂಚಿಸುತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೋಬಹುದು. ನೋಡಿ, ಭರತ ವಂಶೀಯರಲ್ಲೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ವಂಶದಲ್ಲಿ ಹುಟ್ಟೋದೇ ಮೊದಲು ನಾವು ಪುಣ್ಯ ಮಾಡಿದ್ರೆ ಮಾತ್ರ. ಅಂತ ವಂಶದಲ್ಲಿ ಹುಟ್ಟಿದ್ಯಾ, ಮತ್ತೆ ನೀನು ಸುಕೃತಿಯಾಗಿದ್ಯಾ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡುವಂಥವನು, ಒಳ್ಳೆ ಆತ್ಮ ಅಂತ ಹೇಳ್ತಾರಲ್ಲ ಹಾಗೆ, ಮತ್ತೆ ನೀನು ನಿರಂತರವಾಗಿ ನನ್ನನ್ನ ಭಜಿಸ್ತಾ ಇರ್ತೀಯ ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.